ಸರ್, ಇದು ಹೇಳೋದಿಷ್ಟೇ. ನನ್ನ ತಮ್ಮಂಗಾಗೋಯ್ತು, ನಮ್ಮ ಮನೇಲಾಗೋಯ್ತು ಈ ಥರದ್ದೊಂದು ಇನ್ಸಿಡೆಂಟ್. ಅಟ್ಲೀಸ್ಟ್ ಇದೊಂದು ಅವೇರ್ನೆಸ್ಗೋಸ್ಕರ ಹೇಳ್ತಾ ಇರೋದಷ್ಟೇ. ನಾಳೆ ದಿನ ಯಾರು ರೋಡಲ್ಲಿ ಸಹಾಯಕ್ಕೆ ಕೇಳಿದ್ರೆ ಯಾರು ಒಬ್ರು ಹೆಲ್ಪ್ ಮಾಡಿ, ಸೊ ದಟ್ ಇನ್ನೊಬ್ರ ಮನೆ ದೀಪ ಆರ್ದಲೇ ಇರಲಿ. ಇನ್ನೊಬ್ರ ಮನೆ ಅಣ್ಣನೋ ತಮ್ಮನೋ ಅವ್ರ ಅಪ್ಪ ಅವ್ರ ಮಕ್ಕಳು ಬದುಕಿದ್ರೆ ಅವ್ರ ಲೈಫಲ್ಲಿ ಅವ್ರ ಮನೆ ದೀಪ ಆರ್ದಂಗೆ ಇರಲಿ. ನಮ್ಮ ಮನೇಲಿ ಆಗೋಯ್ತು, ಇನ್ನೊಬ್ರ ಮನೇಲಿ ಆಗ್ದಲೇ ಇರಲಿ. ನಾವು ಹ್ಯೂಮನ್ ಬೀಯಿಂಗ್ಸು ಹ್ಯುಮ್ಯಾನಿಟಿ ಇಟ್ಕೋಬೇಕು, ಒಂಚೂರಾರು ಹ್ಯುಮ್ಯಾನಿಟಿ ತೋರಿಸ್ಬೇಕು. ಸೊ ಆ ಹ್ಯುಮ್ಯಾನಿಟಿ ಇಟ್ಕೊಂಡು ಒಬ್ರಿಗೆ ಸಹಾಯ ಮಾಡ್ಕೊಳ್ಳೋದ್ರಲ್ಲೇ ಹ್ಯುಮ್ಯಾನಿಟೇರಿಯನ್ ಬೆಳೆಯೋದು. ಸೊ ಅದು ನಮ್ಮ ಮನೇಲಂತೂ ನಡೆದೋಯ್ತು ಹೇಳ್ದಂಗೆ. ಬಟ್ ಇನ್ನೊಬ್ರು ಯಾರ ಮನೇಲೂ ನಡೆಯೋದು ಬೇಡ. ಇದು ನನ್ನ ತಮ್ಮನ ಕಣ್ಣು ದಾನ ಮಾಡಿದ್ದೀವಿ. ಸೊ ನಾವು ಆ್ಯಕ್ಚುಲಿ ಫುಲ್ ಆರ್ಗನ್ಸ್ ಡೊನೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಒಂದು ಪೋಸ್ಟ್ಮಾರ್ಟಮ್ ಟೈಮ್ ಅಷ್ಟರಲ್ಲಿ ಬಾಡಿಗೆ ಟೈಮ್ ಆಗೋಯ್ತು. ಬಟ್ ಅಟ್ಲೀಸ್ಟ್ ಐಸ್ಗೆ 6 hours ಟೈಮ್ ಇತ್ತು. ಹಾಗಾಗಿ ಬರೀ ಐ ಮಾತ್ರ ಡೊನೇಟ್ ಮಾಡೋಕ್ಕಾಯಿತು. ಅವರು ಆರ್ಗನ್ ಡೊನೇಷನ್ ಆಗಲ್ಲ ಅಂತ ಹೇಳಿದ್ರು. ಏನೂ ಇಲ್ಲ ಸರ್, ಹಿ ವಾಸ್ ಎ ಟೀ ಟೋಟ್ಲರ್. ಅವನು ಒಂದು ಕುಡಿತಾ ಇಲ್ಲ, ಒಂದು ಸಿಗರೆಟ್ ಸೇದಿಲ್ಲ, ಏನೂ ಇಲ್ಲ. ಆ್ಯಂಡ್ ಮೆಡಿಕಲಿ ಅವನು ವೆರಿ ಫಿಟ್ ಪರ್ಸನ್. ಅವನು ಫಿಟ್ ಪರ್ಸನ್. ಹೇಗೆ ಅಂದರೆ ಒಂದು ಥೈರಾಯ್ಡ್ ಇಲ್ಲ, ಒಂದು ಶುಗರ್ ಇಲ್ಲ, BP ಇಲ್ಲ, ಏನೂ ಇಲ್ಲ. ಇದ್ದಿದ್ದೆಲ್ಲ ಗ್ಯಾಸ್ಟ್ರಿಕ್ ಟ್ರಬಲ್ ಒಂದೇ ಇದ್ದಿದ್ದು ಅವ್ನಿಗೆ ಏನೂ ಇಲ್ಲ. ತುಂಬ ಚೆನ್ನಾಗಿದ್ದ. ಆ್ಯಂಡ್ ಹೋಗಲಿ, ಯಾರೋ ಹೋದರೆ ಹೋಯ್ತು ಅನ್ನೋದಕ್ಕೆ ಯಾಕೆ ನಮಗೆ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ ಅಂದರೆ, ಹೆಂಡತಿ ಮಕ್ಕಳನ್ನ ಕಣ್ಣು ರೆಪ್ಪೆ ಥರ ನೋಡ್ಕೋತಿದ್ದ. ಹೆಂಗೆ ಅಂದರೆ ನೀವು ಯಾರನ್ನು ಕೇಳಿದ್ರು ಹೇಳ್ತಾರೆ, ಹಂಗೆ ನೋಡ್ಕೋತಿದ್ದ ಅವಳು ಅದೇ ಅಂತಾಳೆ, ಹಂಗೆ ನೋಡ್ಕೊತಿದ್ದ, ಮರೆಯೋಕ್ಕಾಗ್ತಿಲ್ಲ ನನಗೆ ಅಂತ. ಅವ್ರ ಕತೆ ಇರಲಿ. ಈಗ ಅವನಿಗೆ ಯಾರು ಹೆಲ್ಪ್ ಮಾಡಕ್ಕೆ ಬಂದಿಲ್ಲ ಸರ್. ಅವನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾನೆ ಅಂದರೆ ಅದನ್ನು ಕೌಂಟಿಗೆ ತಗೊಳಕ್ಕಾಗಲ್ಲ. ಅಷ್ಟು ಜನಕ್ಕೆ ಅವನು ಮಾಡಿದ್ದಾನೆ. ಇವತ್ತು ಅವನಿಗೆ ಯಾರು ಹೆಲ್ಪ್ ಮಾಡೋರಿಲ್ಲ ಸರ್. ಇದು ಹೇಳೋದಿಷ್ಟೇ. ನನ್ನ ತಮ್ಮಂಗಾಗೋಯ್ತು, ನಮ್ಮ ಮನೇಲಾಗೋಯ್ತು ಈ ಥರದ್ದೊಂದು ಇನ್ಸಿಡೆಂಟ್. ಅಟ್ಲೀಸ್ಟ್ ಇದೊಂದು ಅವೇರ್ನೆಸ್ಗೋಸ್ಕರ ಹೇಳ್ತಾ ಇರೋದಷ್ಟೇ. ನಾಳೆ ದಿನ ಯಾರು ರೋಡಲ್ಲಿ ಸಹಾಯಕ್ಕೆ ಕೇಳಿದ್ರೆ ಯಾರು ಒಬ್ರು ಹೆಲ್ಪ್ ಮಾಡಿ, ಸೊ ದಟ್ ಇನ್ನೊಬ್ರ ಮನೆ ದೀಪ ಆರ್ದಲೇ ಇರಲಿ. ಇನ್ನೊಬ್ರ ಮನೆ ಅಣ್ಣನೋ ತಮ್ಮನೋ ಅವ್ರ ಅಪ್ಪ ಅವ್ರ ಮಕ್ಕಳು ಬದುಕಿದ್ರೆ ಅವ್ರ ಲೈಫಲ್ಲಿ ಅವ್ರ ಮನೆ ದೀಪ ಆರ್ದಂಗೆ ಇರಲಿ. ನಮ್ಮ ಮನೇಲಿ ಆಗೋಯ್ತು, ಇನ್ನೊಬ್ರ ಮನೇಲಿ ಆಗ್ದಲೇ ಇರಲಿ. ನಾವು ಹ್ಯೂಮನ್ ಬೀಯಿಂಗ್ಸು ಹ್ಯುಮ್ಯಾನಿಟಿ ಇಟ್ಕೋಬೇಕು, ಒಂಚೂರಾರು ಹ್ಯುಮ್ಯಾನಿಟಿ ತೋರಿಸ್ಬೇಕು. ಸೊ ಆ ಹ್ಯುಮ್ಯಾನಿಟಿ ಇಟ್ಕೊಂಡು ಒಬ್ರಿಗೆ ಸಹಾಯ ಮಾಡ್ಕೊಳ್ಳೋದ್ರಲ್ಲೇ ಹ್ಯುಮ್ಯಾನಿಟೇರಿಯನ್ ಬೆಳೆಯೋದು. ಸೊ ಅದು ನಮ್ಮ ಮನೇಲಂತೂ ನಡೆದೋಯ್ತು ಹೇಳ್ದಂಗೆ. ಬಟ್ ಇನ್ನೊಬ್ರು ಯಾರ ಮನೇಲೂ ನಡೆಯೋದು ಬೇಡ. ಇದು ನನ್ನ ತಮ್ಮನ ಕಣ್ಣು ದಾನ ಮಾಡಿದ್ದೀವಿ. ಸೊ ನಾವು ಆ್ಯಕ್ಚುಲಿ ಫುಲ್ ಆರ್ಗನ್ಸ್ ಡೊನೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಒಂದು ಪೋಸ್ಟ್ಮಾರ್ಟಮ್ ಟೈಮ್ ಅಷ್ಟರಲ್ಲಿ ಬಾಡಿಗೆ ಟೈಮ್ ಆಗೋಯ್ತು. ಬಟ್ ಅಟ್ಲೀಸ್ಟ್ ಐಸ್ಗೆ 6 hours ಟೈಮ್ ಇತ್ತು. ಹಾಗಾಗಿ ಬರೀ ಐ ಮಾತ್ರ ಡೊನೇಟ್ ಮಾಡೋಕ್ಕಾಯಿತು. ಅವರು ಆರ್ಗನ್ ಡೊನೇಷನ್ ಆಗಲ್ಲ ಅಂತ ಹೇಳಿದ್ರು. ಏನೂ ಇಲ್ಲ ಸರ್, ಹಿ ವಾಸ್ ಎ ಟೀ ಟೋಟ್ಲರ್. ಅವನು ಒಂದು ಕುಡಿತಾ ಇಲ್ಲ, ಒಂದು ಸಿಗರೆಟ್ ಸೇದಿಲ್ಲ, ಏನೂ ಇಲ್ಲ. ಆ್ಯಂಡ್ ಮೆಡಿಕಲಿ ಅವನು ವೆರಿ ಫಿಟ್ ಪರ್ಸನ್. ಅವನು ಫಿಟ್ ಪರ್ಸನ್. ಹೇಗೆ ಅಂದರೆ ಒಂದು ಥೈರಾಯ್ಡ್ ಇಲ್ಲ, ಒಂದು ಶುಗರ್ ಇಲ್ಲ, BP ಇಲ್ಲ, ಏನೂ ಇಲ್ಲ. ಇದ್ದಿದ್ದೆಲ್ಲ ಗ್ಯಾಸ್ಟ್ರಿಕ್ ಟ್ರಬಲ್ ಒಂದೇ ಇದ್ದಿದ್ದು ಅವನಿಗೆ ಏನೂ ಇಲ್ಲ. ತುಂಬ ಚೆನ್ನಾಗಿದ್ದ. ಆ್ಯಂಡ್ ಹೋಗಲಿ, ಯಾರೋ ಹೋದರೆ ಹೋಯ್ತು ಅನ್ನೋದಕ್ಕೆ ಯಾಕೆ ನಮಗೆ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ ಅಂದರೆ, ಹೆಂಡತಿ ಮಕ್ಕಳನ್ನ ಕಣ್ಣು ರೆಪ್ಪೆ ಥರ ನೋಡ್ಕೋತಿದ್ದ. ಹೆಂಗೆ ಅಂದರೆ ನೀವು ಯಾರನ್ನು ಕೇಳಿದ್ರು ಹೇಳ್ತಾರೆ, ಹಂಗೆ ನೋಡ್ಕೋತಿದ್ದ ಅವಳು ಅದೇ ಅಂತಾಳೆ, ಹಂಗೆ ನೋಡ್ಕೊತಿದ್ದ, ಮರೆಯೋಕ್ಕಾಗ್ತಿಲ್ಲ ನನಗೆ ಅಂತ. ಅವ್ರ ಕತೆ ಇರಲಿ. ಈಗ ಅವನಿಗೆ ಯಾರು ಹೆಲ್ಪ್ ಮಾಡಕ್ಕೆ ಬಂದಿಲ್ಲ ಸರ್. ಅವನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾನೆ ಅಂದರೆ ಅದನ್ನು ಕೌಂಟಿಗೆ ತಗೊಳಕ್ಕಾಗಲ್ಲ. ಅಷ್ಟು ಜನಕ್ಕೆ ಅವನು ಮಾಡಿದ್ದಾನೆ. ಇವತ್ತು ಅವನಿಗೆ ಯಾರು ಹೆಲ್ಪ್ ಮಾಡೋರಿಲ್ಲ.